ಹೇಗಿದೆ? ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ನನಗೆ ಶರ್ಟು ಪಂಚೆ ಕೊಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ, ನಂದಿನಿಯಮ್ಮ ಅವರು ನನಗೋಸ್ಕರ ತಂದಿರೋದು. ಹೇಗಿದೆ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಅತ್ತೆ. ಈ ಕಲರ್ ನಿಮ್ಗೆ ಇಷ್ಟ ಅಲ್ವಾ? ಅಮ್ಮ, ಈ ಸೀರೆ ಸೆಲೆಕ್ಟ್ ಮಾಡುವಾಗ ನಾವು ತುಂಬಾ ಕನ್ಫ್ಯೂಸ್ ಆಗಿದ್ದೀವಿ, ನಿನ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ನಂದಿನಿ ಅಮ್ಮವರು ಈ ಸೀರೆ ತಗೋಣ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅವರೇ ತಗೊಂಡಿದ್ದು. ನೋಡು, ಅವ್ರಿಗೆ ನಿನ್ ಟೇಸ್ಟ್ ಎಷ್ಟು ಚೆನ್ನಾಗಿ ಗೊತ್ತು ಅಂತ. ಪರವಾಗಿಲ್ಲ, ನಂದಿನಿ ಮನೆಗೆ ಬರ್ತಿದ್ದಾಗೇನೆ ಎಲ್ರ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ಅಂತಲ್ಲ, ನಂದಿನಿ ಅಮ್ಮವರು ಚಿಕ್ಕಂದ್ರಿಂದನೂ ಹೀಗೇನೆ. ಯಾರನ್ನೇ ಆಗ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು, ಯಾರ ಮನ್ಸಿಗೂ ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳೋರು. ನಿಜ ಪದ್ಮನಾಭರೇ, ನಂದಿನಿ ದೇವತೆ ಅಂತವಳು. ನನ್ನ ಪ್ರೀತಿ ಮಾಡಿದ್ಲು, ನನಗೋಸ್ಕರ ಮನೆನೇ ಬಿಟ್ಟು ಬಂದ್ಲು. ನಾನು ಪಾಪಿ, ಅವಳ ಪ್ರೀತಿನ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಅವಮಾನ ಮಾಡ್ಬಿಟ್ಟೆ. ವೀರು, ನೀವು ಪದೇ ಪದೇ ಈ ರೀತಿ ಮಾತಾಡ್ತಿದ್ರೆ ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ಅಷ್ಟೆ. ಜೀವನ ಅಂದಮೇಲೆ ತಪ್ಪುಗಳಾಗೋದು ಸಹಜ, ಅದನ್ನ ತಿದ್ಕೊಳ್ಳೋದು ಮನುಷ್ಯತ್ವ. ನೀವು ಅನುಭವಿಸ್ತಾ ಇರೋ ಪಶ್ಚಾತ್ತಾಪನೇ ಹೇಳ್ತಿದೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ. ಸರಿ 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 ಸರಿ, ಈಗ ಯಾಕೆ ಆ ವಿಷಯ ಎಲ್ಲ? ಲೋ ಮಗ್ನೆ, ಇಲ್ಲಿ ನೋಡೋ, ಇಲ್ಲಿ ಅಮ್ಮವ್ರು ನನಗೆ ಪಂಚೆನು ಶರ್ಟು ತಂದಿದ್ದಾರೆ ಕಣೋ. ಅಪ್ಪ, ಅದ್ ತಗೊಳ್ಳುವಾಗ ನಾವು ಅವ್ರ ಜೊತೆ ಇದ್ವಿ ತಾನೆ, ನೀನ್ ಅನ್ನೇ ಕೇಳ್ತಿದ್ಯಲ್ಲ. ಸುಬ್ರಹ್ಮಣ್ಯ, ಹೌದು, ನೀವು ನಂದಿನಿಯಮ್ಮರ ಜೊತೆನೆ ಹೋಗಿದ್ರಿ. ಬರ್ತಾ ಯಾಕೆ ತಡವಾಗಿ ಬಂದ್ರಿ? ಅದು ಅತ್ತೆ, ನಾವು ನಮ್ಮ ಮನೆಗೆ ಹೋಗಿದ್ವಿ, ಅಂದ್ರೆ ನಮ್ಮ ಹಳೆ ಮನೆಗೆ ಹೋಗಿದ್ವಿ. ನಮ್ಮನೆ ಹತ್ರ ಹೋಗಿದ್ರ? ಯಾಕಮ್ಮ? ಹೌದು ಯಜಮಾನ್ರೆ, ಸಾವಿತ್ರಿ ಗರ್ಭಿಣಿ ಅಲ್ವಾ, ಅವಳಿಗೆ ಸ್ವಂತದವರು ಅಂತ ಯಾರೂ ಇಲ್ಲ. ಗರ್ಭಿಣಿಗೆ ಬೈಕೆಗಳು ಜಾಸ್ತಿ ಇರುತ್ತೆ. ಆಮೇಲೆ ನನ್ನವರು ಅಂತ ಯಾರಾದರೂ ಬಂದು ಮಾತಾಡಿಸ್ಬೇಕು ಅನ್ನೋ ಆಸೆನೂ ಇರುತ್ತೆ. ಅದಕ್ಕೆ ಅಣ್ಣ ಅತ್ತಿಗೆ ಆಗಿ ನಾವೇ ಹೋಗಿ ಸೀರೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಬಂದ್ವಿ. ಆಹಾ, ಎಂತ ಒಳ್ಳೆ ಕೆಲಸ ಮಾಡಿದ್ದೀರಾ. ಪರವಾಗಿಲ್ಲ ಮಗ್ನೆ, ಒಂದು ಹೆಣ್ಣಿನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ನೀನು. ಅರ್ಥ ಆಗದೆ ಇರುತ್ತೇನೆ